ಜಡವಾದ ಕರ್ಣಾದಿಗಳಿಂದ ಕರ್ಮಗಳು ಘಟಿಸುವುದಿಲ್ಲ. ಚೈತನ್ಯಯುಕ್ತ ಕರ್ಣಗಳಿಂದ ಮಾತ್ರ ಕರ್ಮಗಳು ಘಟಿಸ್ತವೆ. ಕರ್ತೃತ್ವ ಭೋಕ್ತೃತ್ವ ಭಾವ ಏನದ ನೋಡ್ರಿ, ಇದು ನಾಶ ಆಗೋದಕ್ಕನ ಪೂಜೆ ಅಂತಾರೆ. ಈ ಕರ್ತೃತ್ವ ಭೋಕ್ತೃತ್ವ ಭಾವ ಎಲ್ಲ ಹೋಗ್, ನಾನು ಮಾಡವ, ನಾವು ಯಾವ್ದು ಮಾಡಿದ್ದು ಯಾವುದು, ಅನ್ನೋದು ಯಾವುದು, ನೀ ಯಾರು ನೋಡ್ಕೊ. ಹೋಗೈತೆ ನಿನಗೆ ಪೂಜೆ ಮಾಡೋದ್ರಿಂದ. ಇದು ಎಷ್ಟು ಇದ್ರಲ್ಲೇ ಭಕ್ತಿ ಅಂತ ಮಾಡ್ತೇನೆ ಅಂದ್ರೆ ಹೋಗೈತೆ ನಿನಗೆ. ಕರ್ತೃತ್ವ ಭೋಕ್ತೃ ಜೀವ ಭಾವ ನಾಶ ಮಾಡ್ಕೋದೇ ಪೂಜೆ. ಪೂಜೆ ಮಾಡಿದ್ದು ಸಾರ್ಥಕ ನೀನು. ಇವನ್ ಗಂಟಿ ಬರ್ಸೋದು, ಧೂಪ ದೀಪ ಹಾಕಿರು, ಕರ್ಪೂರ ಹಚ್ಚಿನ, ಎಡಿ ಹಿಡಿದ್ನೆ ಹೋಗೈತೆ ನಿನಗೆ. ಅದು ಜೀವ ಭಾವ ಹೋಗೈತಿ, ಅನ್ಯತಾ ತಿಳುವಳಿಕೆ ಹೋಗೈತೇನೆ ಅದನ್ನ ಮಾಡೋದ್ರಿಂದ. ಆಡಂಬರ ಪೂಜೆ ಮಾಡೋದ್ರಿಂದ ಹೂ ಎಷ್ಟು ಹೂ ಎರ್ಸಿನೇ, ಪತ್ರಿ ಎರ್ಸಿನೇ, ಯಾಕ್ರಿ ಮಂತ್ರ ಅನ್ಯ, ಮಂಗಳಾರತಿ ಅನ್ಯ ಹೋಗತಿ ಜೀವ ಭಾವ. ಅದಕ್ಕೆ ಹೇಳ್ಯಾರ, ಕರ್ತೃತ್ವ ಭೋಕ್ತೃತ್ವ ನಾಶ ಆಗುದಕ್ಕನ ಪೂಜೆ, ನಿಜವಾದ ಪೂಜೆ ಮಾಡಕ್ ಬರ್ತದೆ ನಿಮಗಂತ. ತನ್ನ ಸ್ಥಾನದೊಳಗೆ ತಾವು ಹೋದವಾಗ ಯಾವ ಬಾಧೆನೂ ಇಲ್ಲ. ಏನ್ ಸ್ವಸ್ಥಾನ, ತನ್ನ ಸ್ಥಾನ ಸ್ವಸ್ಥಾನ. ನಿನ್ನ ಸ್ಥಾನ ಯಾವುದು ನೋಡ್ಕೊ, ಮರ್ತು ಬಿಟ್ಟು ನಿನ್ನ ಸ್ಥಾನ. ಸ್ಥಾನ ಪಲ್ಲಟ್ಟಾಗೈತಿ ನೀನು. ಕಲ್ಪನಾ ಮಾಡ್ಕೊಂಡು ಕೂತಿ ಅನ್ಯದ್ರ ಒಳಗೆ ಐತಿ ಅಂತ. ನಿನ್ನಲ್ಲಿ ಇದ್ದದ್ದನ್ನು ಮರ್ತು ರೆಡಿ ಇದ್ದದ್ದೈತಿ ನಿನಗೆ. ಚ್ಯುತಿ ಹೊಂದದೇ ಇರ್ತಕ್ಕಂಥ ಸ್ಥಾನ, ಅದನ್ನು ಮರ್ತಿ ಈ ಚ್ಯುತಿ ಹೊಂದೋದು ನಾನು ಅಂತ ತಿಳ್ಕೊಂಡು ಕುಂತಿ. ಪ್ರಕರ್ಷ ಜ್ಞಾನ ರೂಪಿ ಇರುವಿಗಿನ ಪ್ರಜ್ಞಾನ ಅಂತ. ಏನ್ ಎಲ್ಲಿ ತನಕ ನಿಮಗೆ ಈ ಪೂಜೆ ಮಾಡಕ್ ಬರುದಿಲ್ಲ ನೋಡ್ರಿ, ಅಲ್ಲಿ ತನಕ ಚಿಂತೆ ಕಡಿಮೆ. ಏನ್ ಅದಕ್ಕೆ ಜೋಳ ಪೂಜೆ ಮಾಡ್ಕೊತ ಕುಂತ್ರಿ ಎಂದ ಕಡಿಬೇಕು ನೀನು. ಗಂಟಿ ಬರ್ಸಿನಿ, ಧೂಪ ದೀಪ ಹಾಕಿನಿ. ಗಂಟಿ ಬಾರ್ಸೋದು ಏನು ಇದ್ರಾಗ ಏನು ಇಲ್ಲ ಅಂತ ತೋರಿಸ್ತೈತೆ. ಅದ ಎಲ್ಲ ಸುಳ್ಳಿದು ಅಂತ. ಅದಕ್ಕೆ ಹಿಂಗ ಮಾಡ್ತಿರ್ತಾರಲ್ಲ, ಯಾಕ್ರಿ ಅದ ಸುಳ್ಳಿದು. ಅದನ್ನ ತೋರಿಸ್ತು ವ್ಯಕ್ತ ಮಾಡ್ತೈತೆ. ಅದು ಏನು ಉಪಯೋಗ ಇಲ್ಲ ಇದು ಅಂತ. ಗಂಟಿ ಬಾರ್ಸೋದು ಲೊಟ್ಟಿದು ಉಪಯೋಗ ಇಲ್ಲ ಅಂತ ನೀನ ತಿಳ್ಕೊಬೇಕಂದ್ರೆ ಏನು ಇಲ್ಲ. ಇದು ವ್ಯಾಸದ ಮಾಡೋದು. ಗಂಟಿ ಬಾರ್ಸಿನೇ, ಇದನ್ನ ಮಾಡಿನಿ, ಧೂಪ ದೀಪ ಹಾಕಿನಿ, ಏನು ಉಪಯೋಗ. ಅದನ್ನ ಮಾಡಿ ಸಂಕಟ ಕಳ್ಕೊಂಡವ್ರು ಹೋದಾರ ನೋಡ್ರಿ. ಬೇಕಾರೆ ದೇನ್ ದುಃಖ ಹೋಗತ್ತೆ ನಿನಗೆ. ಯಾವ ಮಹಾತ್ಮ ಧೂಪ ದೀಪ ಗಂಟಿ ಬರ್ಸ್ಕೊಂತ ಅಡ್ಡಾಡಿದ ಹೇಳ್ರಿ? ಯಾವ್ದಾರ ಗುಡಿ ಗುಂಡಾರ ಕೈ ಮುಕ್ಕುತ್ತ ಅಡ್ಡಾಡಿದ ನಾವು? ಯಾರಿಗಾರ ಬೇಡ್ಕೊಳಕ್ ಅಡ್ಡಾಡಿದ ನಾವು? ಮುಕ್ತಿಯನ್ನು ಹೊಂದಿದವರು, ದುಃಖದಿಂದ ಬಿಡುಗಡೆ ಆದವರು ಯಾವ ಗುಡಿ ಗುಂಡಾರ ನಡ್ಕೊಂಡ್ರಿ? ಅನ್ಯವಾಗಿ ಹುಡುಕದ್ರ ನಾವು ಹೊರಗೆ ಎಲ್ಲಾರ ಐತೆ ಅಂತ? ಎಲ್ಲಿ ಇಲ್ಲ. ಅದ ನಿನ್ನೊಳಗೆ ಐತೆ ಅನ್ನೋದು ತಾನ ಅದೇನ ತಿಳ್ಕೊಂಡವ್. ಅವನು ಮಂದಿ ಸುದ್ದಿಯ ಕಾಲ್ ಕಳಿಲಿಲ್ಲ. ತನ್ನ ಬಗ್ಗೆ ವಿಚಾರಣೆ ಮಾಡಾಕತ್ತ. ಅವ್ರು ಹಂಗದಾರ, ಇವ್ರು ಹಿಂಗದಾರ, ಅವ್ರನ್ನ ತಗೊಂಡು ಏನ್ ಮಾಡ್ತೀನಿ? ನೀ ಹೆಂಗದಿ ನೋಡ್ಕೋ. ನೀ ಯಾವಾಗಪ್ಪ ಹಂಗ? ಅವ್ರು ಹಂಗಾದ್ರು ಇವ್ರ, ನೀ ಯಾವಾಗ ಹಂಗ ಕೊಲ್ಲಿ? ಅದಿಲ್ಲ, ಆ ಮಹಾತ್ಮ ಹಂಗಾದ, ಈ ಮಹಾತ್ಮ ಹಿಂಗಾದ, ನೀ ಯಾಕೆ ಹಂಗ ಕೊಲ್ಲಿ ಅಂತ. ನಿನ್ನ ಬಗ್ಗೆ ನೀ ವಿಚಾರ ಮಾಡೋದು. ನೀ ಯಾರಂಗಾರ? ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಲ್ಲ, ಅದನ್ನ ಗೊತ್ತು ಮಾಡ್ಕೋ. ದೌಡ ತನ್ನ ಮೊದಲಿರುವುದು. ಬರೀ ಅನ್ಯ ಚಿಂತನದೊಳಗೆ ಕಾಲ್ ಕಳೆದಿ. ನಿನ್ನ ಚಿಂತನ ಮಾಡೋದು ಯಾವಾಗ? ನೀನು ಯಾವಾಗಪ್ಪ ನಿನಗೆ ಇದು ಕೂಡೋದು? ಇದ್ರಾಗ ಹೋಗ್ತೀನಿ ನಿನ್ನ ಜೀವ ಕಾಲೆಲ್ಲ.
ಸಣ್ಣೊಂದಿರ್ತ ಹಿಡಿದು ಆಟ ಪಾಠಗಳಲ್ಲಿ ಹೋತು, ಯೌವನ ಕಾಲಕ್ಕೆ ಬರೇ ವಿಷಯಗಳ ಭೋಗದಾಗ ಹೋತು, ಅದ್ರ ಮುಪ್ಪಿನ ಕಾಲಕ್ಕೆ ಚಿಂತ್ಯಾಗ ಹೋತು. ನಿನ್ನ ಬಗ್ಗೆ ವಿಚಾರ ಮಾಡೋದು ಯಾವಾಗ? ಬರೀ ಮಂದಿ ಚಿಂತ್ಯಾಗ ನಿನ್ನ ಬಗ್ಗೆ. ಅದು ಒಂದು ಬೇಕಲ್ಲ, ಬಹಳ ಕಠಿಣ ಅದು. ತನ್ನದು ತನಗೆ ಭೇಟಿಯಾಗುವ ಜ್ಞಾನವು ಅತ್ಯಂತ ದುರ್ಲಭವಿರುತ್ತದೆ ಎಂದು ತಿಳಿಯಿರಿ ಅಂತ. ತನ್ನ ತಿಳ್ಕೋಬೇಕಾತಂದ್ರೆ ತಾನಲ್ಲದನ್ನೆಲ್ಲ ಕೈ ಬಿಟ್ಟು ನಿರಂತರ ಅದಕ್ಕಾಗಿ ತಪಸ್ಸು ಅಂತಾರೆ ಅದಕ್ಕೆ. ಅದರಲ್ಲಿ ನಿಷ್ಠಾ ನೆಲೆಯಾಗಿ ನಿಲ್ಲಬೇಕಲ್ಲ, ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲೋದು. ಯಾವಾಗಲೂ ಅದನ್ನು ಒಂದೇ ತೀರ್ಬೇಕು ನಾವು, ಅಭ್ಯಾಸ ಸತತ ನಡಿಬೇಕು ನಾವು. ಉತ್ಕಟ ಇಚ್ಛಾ ಬೇಕದಕ್ಕೆ. ಇದರೆಲ್ಲ ದೋಷವನ್ನು ಕಂಡು ಬ್ಯಾಡಪ್ಪ, ಇದರ ಸಂಪರ್ಕ ನಾವು ತೋರೆಡುವುದಿದೆ. ಅದನ್ನು ಇದಕ್ಕಿದ್ದಂಗೆ ಇರುವುದಲ್ಲ, ಇದು ಬದಲಾವಣೆ, ಕ್ಷಣಕ್ಕನ ಬದಲಾವಣೆ ಆಗ್ಕೊಂತ ಹೊಂಟದ್ದು. ಇದರೊಳಗೆ ನಮ್ಗೆ ಬೇಕಾದದ್ದು ಸಿಗುದಿಲ್ಲ. ಎಂದೂ ಬದಲಾಗದೆ ಇದ್ದದ್ದು ಯಾವುದೈತಿ ಅದು ಸುಖರೂಪ ಐತಿ. ಹಂಗಾರೆ ಬದಲಾಗದೆ ಇದ್ದಂಥ ವಸ್ತು ಯಾವುದದ ಅಂದ್ರೆ ನೀನ. ಇದ್ದಕ್ಕಿದ್ದಂಗಿದ್ದಂಥ ವಸ್ತು ನಿನ್ನ ಬಿಟ್ಟು ಮತ್ತೊಂದು ಯಾವುದೂ ಇಲ್ಲ. ನೀನ ಆ ವಸ್ತು ಇದ್ದಿ, ಬದಲಾಗದೆ ಇದ್ದಂಥ ವಸ್ತು. ಅದ್ರ ಕಡೆ ಲಕ್ಷ್ಯ ಕೊಡು. ಮನುಷ್ಯನ ಜನ್ಮದಾಗ ಇದನ್ನು ತಿಳ್ಕೊಳ್ಳಿಕ್ಕೆ ಬರ್ತೈತಿ. ಮೊದಲು ಮಾಡ್ಕೋ ಈ ಕೆಲಸ. ಎಲ್ಲಾ ಕೆಲಸ ಬಿಟ್ಟಾರು ಮೊದಲು ಇದನ್ನು ಮಾಡ್ಕೊ. ಬದಲಾಗದೆ ಇದ್ದಂಥ ವಸ್ತುನ ನಾನದೇನೆ. ಇದ್ದಕ್ಕಿದ್ದಂಗೆ ಇದ್ದದ್ರ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಈ ಗದ್ಲೆ ಇಲ್ಲ ಐತಿ ನಿನಗೆ. ಅದಕ್ಕೆ ಹೇಳ್ಯಾರ, ಇದ್ದಕ್ಕಿದ್ದಂಗೆ ಇದ್ರ ಗದ್ಲಿಲ್ಲ ಗೋಳಿಲ್ಲ ಅಂತ. ಇದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಬಹಳ ಜನ್ಮ ಹೋಗ್. ನಾವು ಬರೇ ಬದಲಾಗೋದ್ರ ಕಡೆನೂ ಬೆನ್ನೈತಿ, ಅದ್ರದ ಕಡೆ ಲಕ್ಷ್ಯ. ಬದಲಾಗೋದನ್ನ ನೋಡಾವ್ ನೀನಾರು ಬದಲಾಗಿನ. ಅರಿವಿನಲ್ಲಿ ಏನಾರು ಆಗೈತೆ ಬದಲಾವಣೆ. ಅರಿವಿಸ್ಕೊಳ್ಳೋದ್ರೊಳಗೆ ಆಗೈತಿ, ಅದು ತೋರಿಕೆಯಾಗ ಆಗೈತಿ. ಇರುವಿಕೆ ಒಳಗೆ ಏನಾರು ಆಗೈತೆನ? ಹಂಗಾರೆ ಯಾವ್ದು ನೀನು? ಇರುವಿಕೆ ನೀನು, ತೋರಿಕೆ ನೀನು? ಬದಲಾಗದೆ ಇದ್ದಂಥ ವಸ್ತುನ ನೀನದಿ, ಅದೇ ನೀನದಿ. ಯಾವ್ದು ಅನ್ಯವಾಗೈತಿ ಅಂತ ಹುಡುಕಾಗೈತಿ, ಅದೇ ನೀನದಿ. ತತ್ವಮಸಿ. ಅದ ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ಬದಲಾಗದೆ ಇದ್ದಂಥ ವಸ್ತು. ಅದನ್ನ ಧಾರಣ ಮಾಡ್ಬೇಕಾಗೈತಿ, ಅದನ್ನ ನೆನಪನ್ಯಾಗ ಉಳ್ಕೋಬೇಕಾಗೈತಿ, ಅದ ನಾನಂತ ಗಟ್ಟಿ ತಿಳ್ಕೋಬೇಕಾಗೈತಿ. ಆ ತತ್ವದ ಇರು ನಮಗೆ ತಿಳಿಬೇಕಾತಂದ್ರೆ ನಮ್ಮ ಭೂಮಿಕಾ ತಯಾರಿ ಬೇಕು. ಎಲ್ಲ ಅಂತಃಕರಣ ಮಾಲಿನ್ಯ ಎಲ್ಲ ಕಳ್ಕೊಂಡಾಗ ಅದರ ಅನುಭವ ಮಾಡ್ಕೊಳಕ್ ಬರ್ತದೆ. ಅದು ತಿಳಿಬೇಕಾತಂದ್ರೆ, ಅದು ಹೊಳಿಬೇಕಾತಂದ್ರೆ ಅಂತಃಕರಣ ಪರಿಶುದ್ಧಿ ಬೇಕು. ಅಂತಃಕರಣ ಪರಿಪಕ್ವೇಕ ಲಭ್ಯ ಅಂತ. ಇದ್ದು ವಸ್ತುವಿನ ತಿಳುವಳಿಕೆ ಅವಕಾರ ಅಂತಃಕರಣ ಪರಿಶುದ್ಧಿ ಆದಾಗ ಯಥಾರ್ಥ ವಸ್ತುವಿನ ಅನುಭವ ನಮ್ಬೇಕು. ಅದಕ್ಕೆ ವಿದ್ಯಾ ಅಂತ ಕರೆದ್ರು. ಎಂದೂ ಬದಲಾಗದೆ ಇದಕ್ಕಿದ್ದಂಗೆ ಇದ್ದಂಥ ಯಥಾರ್ಥ ವಸ್ತು ಏನದ ಅದಕ್ಕೆ ವಿದ್ಯಾ ಅಂತ. ವಸ್ತು ಸ್ವರೂಪ ಅವಧಾರಣ ವಿದ್ಯಾ ಅಂತ. ಅದು ಮನಸ್ಸಿನಾಗ ನಮ್ಮಲ್ಲಿ ಗಟ್ಟಿಯಾಗಿ ಉಳಿಬೇಕಲ್ಲ, ಆ ತಿಳುವಳಿಕೆ ಜ್ಞಾನ. ಅದಕ್ಕೆ ಜ್ಞಾನ ಅಂತಾರೆ. ಅವಾಗ ದುಃಖದಿಂದ ಬಿಡುಗಡೆ. ನಾನು ಮುಕ್ತ ಇದ್ದೇನೆ ಹೊಳಿದೈತಿ, ಜ್ಞಾನದಿಂದ ಹೊಳಿದೈತಿ. ಅಜ್ಞಾನದೊಳಗೆ ಬಿದ್ದರೆ ಎಲ್ಲಿ ಉಳಿಬೇಕು? ಎಷ್ಟು ಜನ್ಮ ಆದರೂ ತಿಳಿದ ಅಜ್ಞಾನದ ಮತ್ತು ಅಜ್ಞಾನದ ಕಾರ್ಯದಿಂದ ಇನ್ನು ದುಃಖದಿಂದ ಬಿಡುಗಡೆ ಆಗೋದೇ ಇಲ್ಲ. ಅದಕ್ಕೆ ಜ್ಞಾನವನ್ನು ನಂಬು ಜ್ಞಾನವನ್ನು ಹಂಬಲಿಸದಿರ ಮುಕ್ತಿಯನ್ನು ಬಯಸಿ ಕರ್ಮವೆಂಬ ಜಾಲದೊಳಸಿಲುಕಿ ನೀನು. ತಿಳುವಳಿಕೆಯ ಫಲ ಅದು, ಯಾವುದೇ ಕರ್ಮದ ಫಲ ಅಲ್ಲ. ಜ್ಞಾನ ಮೋಕ್ಷ ಅದು ತಿಳುವಳಿಕೆಯ ಫಲ. ಯಾವ ಕರ್ಮದಿಂದ ದೊರೆಯಲಾರದು. ಅಜ್ಞಾನದೊಳಗಿನ ಕರ್ಮ ಅಜ್ಞಾನವನ್ನು ಕಳೆಯಲಾರದು ಅಂತ. ಯಾಕೆ ನಾವು ದುಃಖ ಪಡ್ಲಿಕ್ಕೆ ಒಂದು ತಿರುಗಿ ಹಿಡ್ತನದಿಂದ, ಗೊತ್ತಿಲ್ಲದಕ್ಕೆ. ಸುಖದ ತಿಳುವಳಿಕೆ ನಮಗ ಇಲ್ಲದಕ್ಕೆ ದುಃಖ ಪಡ್ಲಿಕ್ಕೆ. ಆ ತಿಳುವಳಿಕೆ ಮಾಡ್ಕೊಂಡಾಗ ದುಃಖ ನಿವಾರಣೆ. ಮರ್ತದ್ದಕ್ಕೆ ದುಃಖ ಆಗೈತಿ, ಅದನ್ನ ಅರ್ಥ ಆಗಿ ದುಃಖ ಹೋಗ್ತೈತಿ. ಅರಿಯೇ ಮೋಕ್ಷ.
ಮರೇ ಬಂಧ ಅಂದ. ಅದಕ್ಕೆ ಒಮ್ಮೆಯೂ ಮರಿದಂಗ ಯಾವಾಗಲೂ ಅರಿವಿನ ಎಚ್ಚರಿಕೆ ಒಳಗೆ ಇರುವ ಪ್ರಯತ್ನ ನಾವು ಮಾಡಬೇಕು. ಮಹಾತ್ಮರು ಎಚ್ಚರಿಕೆ ಉಳಿಸ್ಕೊಂತ ಬಂದಾರ, ಅದ್ರ ಕಡೆ ಲಕ್ಷ್ಯ ಎಲ್ಲೈತಿ? ನಿಮ್ಮ ನಿಜದ ಎಚ್ಚರಿಕೆ ಒಳಗೆ ಉಳ್ಕೋರಿ ಅಂತ. ಮತ್ತೆ ಪುನಃ ಅಜ್ಞಾನದೊಳಗೆ ಬೀಳಬೇಡ್ರಿ ಇದ್ರಾಗಂತ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಇದೆಲ್ಲ ಜಗತ್ತು ಎಲ್ಲ ನೀನೇ ಕಲ್ಪಿಸ್ಕೊಂಡು ಅಜ್ಞಾನದೊಳಗಿನ ಕಲ್ಪನೆ. ಅದ್ರಾಗ ಸುಕ್ಕೊಂದ ಒದ್ದೆ ಆಡ್ತಿದ್ದಿ ಜನ್ಮ ಜನ್ಮ ಅಂತ ನೀನು. ಇವತ್ತು ನಿಮ್ಮ ಮನೆಗೆ ಅಲ್ಲಿ ಬೆಂಕಿ ಹೆತ್ತಿ ಉರಿತೈತಿ ಅಂದ್ರೆ ಸುಮ್ಮನೆ ಕುಂಡ್ರ ಕಲಿಬೇಕು. ಆಕತ್ಯ? ಯಾಕ್ರಿ ಅಷ್ಟೊಂದು ನಿನ್ನಲ್ಲಿ ಬರ್ಬೇಕಲ್ಲ? ತಡ್ಕೊ, ಲಾಭ ಇಲ್ಲೇ ಹೋಗ್ಕೊಳಕ್ ಚಲೋ ಮಾಡ್ತೀನಿ. ಹೌದಿಲ್ಲ? ಇಲ್ಲೇ ಹೋಗ್ಕೊಳಕ್ ಹತ್ತಿ ಬಿಡ್ತೀನಿ ನಾನು. ಅಂತ ಸುದ್ದಿ ಅವರ ಬಂದ್ರೆ ಆಕೈತೆ ನಿನಗೆ? ಇದ್ರೊಳಗೆ ಇರ್ಬೇಕಂತ ಗಟ್ಟಿ ಆ ಜ್ಞಾನ ಆದವಾಗ ಅದು ಸಾಧ್ಯತೆ. ಅವ ಏನೋ ಬದಲಾವಣೆ ಆಗೋದು. ರಾಮತೀರ್ಥರ ಪ್ರವಚನ ಮಾಡೋ ಟೈಮ್ನಾಗ ಒಬ್ಬ ಸಂಬಂಧಿಕ ಬಂದು ಹಿಂಗಿಂಗ ಅವ್ರ ಮಗ 4 ಮಂದಿ ಮಕ್ಕಳು, ಅವ್ರಿಗೆ ಒಬ್ಬ ಮಗ ತೀರ್ಕೊಂಡ ಅಂತ ಹೇಳಕ್ ಬಂದ್ರು, ಸುದ್ದಿ ಹೇಳಕ್ ಬಂದ್ರು. ಅದ್ರ ಕಡೆ ಗಮನನೇ ಇಲ್ಲ. ಪ್ರವಚನ ಎಲ್ಲ ಮುಗಿದ ಮ್ಯಾಗ ಎಷ್ಟು ಪಡ್ಕೊಂಡ ಹೇಳಿರು ಅತ್ತ ಗಮನ ಕೊಡ್ಲಿಲ್ಲ. ತಮ್ಮ ಇರುವಿನ ಲಕ್ಷಿಸಿ ಅವರು ಬೋಧ ಮಾಡ್ತಾರೆ. ಎಲ್ಲ ಮುಗಿದ ಮ್ಯಾಗ ಒದರಿದ್ರ ಅವನು. ಅವಾಗವ ನೀನು ಮನುಷ್ಯ ಹೌದಲ್ವ, ಕಳ್ಳದು ಇಲ್ಲ ಬಿಡ ನಿನಗಂತ. ಅಲ್ಲ, ಮಗ ಸತ್ತಾನ ಅಂತ ಹೇಳಿದ್ರೆ ನಿಂದ ನಡೆಸಿದಪ್ಪ. ಏನಿದು ಅಂತ ಕಳ್ಳ ಐತಿ ನಿಂದು. ಅವ ಅದರ ಬಗ್ಗೆ ಯಾಕೆ ಶೋಕ್ ಮಾಡ್ತಾನ್ರಿ? ಅವ ತಿಳಿದವ. ಯಾರ ಸತ್ರ ಹೇಳ್ತಾರನ ಅಂತಿದ್ರ, ಅದೊಂದು ಕಟ್ಕಿಟ್ಟಿ ಓದ್ ಬಿಡೋನು. ಆಕೈತೇನು? ಬಟ್ ಬ್ಯಾನ್ ಆತತ್ ನಿನಗದು. ಏನಿದು ಇಷ್ಟು ಗೊತ್ತಾಗುದಿಲ್ಲ ನಿನಗೆ? ಅವಾಗ ಅವರು ರಾಮತೀರ್ಥರು ಹೇಳ್ತಾರ, ಒಂದು ನದಿ ಸಮುದ್ರವನ್ನು ಸೇರುವುದರಿಂದ ಸಮುದ್ರ ಏನು ದೊಡ್ಡದಾಗುದಿಲ್ಲ, ಅದು ಬತ್ತಿದ್ರಿಂದ ಸಮುದ್ರ ಏನು ಸಣ್ಣದಾಗುದಿಲ್ಲ. ಹಂಗ ಬದಲಾಗದೆ ಇದ್ದಂಥ ನಮ್ಮ ಇರುವಿನ ನೆನಪಿನಾಗಿದ್ದವಾಗ ಈ ಜಗತ್ತಿನ ಸಾವು ಹುಟ್ಟು ಇದನ್ನ ನೋಡುವಾಗ ಅವಾಗ ಅಂತ ಒಂದು ನೆನಪಿನಾಗಿದ್ದವಾಗ ಇದೆಲ್ಲ ಎದರ ಯಾ ಲೆಕ್ಕ? ಹುಟ್ಟು ಸಾವುಗಳು ಏನ್ ಮಾಡೋದಿಲ್ಲ. ಅದು ಇರುದನ, ಹುಟ್ಟೈತಿ ಅಂದ್ಮೇಲೆ ಅದು ಸಾವು ಬಂದೈತಿ, ಅದ್ರ ಮುಗುದೈತಿ. ಋಣ ಮುಗಿದ್ರೆ ಹೋಗುದನ. ತಡೆಯಕ್ಕಾಗೈತೇನ ಸಾವಿಗೆ? ಔಷಧ ಇಲ್ಲ ಅದಕ್ಕೆ. ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ಅಂತ. ರೋಗಿಗೆ ಔಷಧ ಕೊಡ್ತೀವಿ, ಮರಣಕ್ಕೆ ಏನಾರ ಔಷಧ ಐತಿ? ಆ ಟೈಮ್ ಬಂತಂದ್ರೆ ಈ ಒಂದು ಕ್ಷಣ ಕೂಡ ನಿಲ್ಲ. ಯಾರೇ ಇರ್ಲಿ ಅವ್ರು ಉಳಿಸ್ಕೊಳಕಾಕೈತೇನೆ? ಸಾಧ್ಯ ಇಲ್ಲ, ಮುಗೀತೆ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಶೋಕ ಮಾಡಬಾರ್ದು ಅಂತ. ಸತ್ತವ್ರ ಬಗ್ಗೆ ಆಗ್ಲಿ ಇದ್ದವ್ರ ಬಗ್ಗೆ ಆಗ್ಲಿ ತಿಳಿದವರು ಶೋಕ ಮೋಹ ಮಾಡಕ್ ಹೋಗುದು. ಸತ್ತಾಗ ಶೋಕ ಇಲ್ಲ, ಇದ್ದವ್ರ ಮ್ಯಾಗ ಮೋಹ ಮಾಡಕ್ ಹೋಗುದು. ಆಕೈತೆ ನಮ್ಗೆ ಹಂಗ ಜ್ಞಾನಿ ಸ್ಥಿತಿ ಇರ್ತದ. ಯಾವಾಗಲೂ ತಮ್ಮ ಇರುವಿನ ಅನುಸಂಧಾನದಾಗ ಸ್ವರೂಪದ ಎಚ್ಚರಿಕೆ ಒಳಗೆ ಇರ್ತಾರೆ. ಅವನಿಗೆ ಯಾವ ಬಾಧೆನೂ ಆಗುದಿಲ್ಲ ಅಂತ. ಅದಕ್ಕೆ ಬಾಧೆ ತನ್ನೊಳಗೆ ತೋರುವುದು ಪರಮಾರ್ಥ ಬೋಧೆ ನಿಂದ ಮೇಲೆ ಭಾವದೊಳಗೆ ನೆಲೆಯ ನಿತ್ತನ ಸಮಾಧಿ ಹೊಂದಿ ಅದನ್ನ ಖಾತ್ರಿ ಮಾಡ್ಕೊಂಡ ಏನ್ ಬೇಕಾದದ್ರ ನಾವು ಪರಿಣಾಮ ಆಗುದಿಲ್ಲ. ಬೇಕಾದಂಗ ತೋರ್ಲಿ, ಬೇಕಾದಂಗ ಆಗ್ಲಿ. ಯಥೇಷ್ಟಂ ತಿಷ್ಠತಿ ಜಗದಿದಮ್ಮ ಅಂತ. ಬೇಕಾದಂಗ ತೋರ್ಲಿ ಜಗತ್ತು, ಏನು ಬೇಕಾದ ಆದ್ರ ಸುದ ನಾವು ಸ್ವಲ್ಪ ಹಾಕಬಹುದು. ಜಗತ್ತ ಬಿಡ ಮೇಲೆ ಆದ್ರ ಏನಾಗ ನನಗೇನು ಏನಾಗುದಿಲ್ಲ. ಅಲ್ಲದ್ರೊಳಗಾಗೈತಿ, ತೋರಿಕೆ ಆಗೈತಿ, ಇರುವಿಕೆ ಒಳಗೆ ಏನು ಆಗಿಲ್ಲ. ಅದು ತೋರಿಕೆ ಧರ್ಮದ ಬದಲಾವಣೆ ಆಗೋದು, ಹುಟ್ಟು ಸಾವುಗಳನ್ನು ಹೊಂದೋದು. ಅದಿಲ್ಲ ತೋರಿಕೆ ಸಂಬಂಧದ ಇರುವಿಕೆ ಏನು ಇರುವಿಕೆ ಇದಕ್ಕಿದ್ದಂಗೆ ಐತಿ.
ಅದು ಎಂದೂ ಬದಲಾವಣೆ ಆಗೋದಿಲ್ಲ. ಯಾವ ವಿಕಾರನೂ ಹೊಂದದ ಇರುವಂಗ ಐತಿ ಏನ್ ಅದನ್ನ ಮರ್ತೀನಿ, ಮರ್ತಿ ತೋರ್ಕಿ ಬೆನ್ನ ಹತ್ತಿ ಅದಕ್ಕೆ ದುಃಖ ಆಗ್ತೈತಿ. ಯಾವ್ದು ನೆಟ್ಟಗಿರೋ ದಿನಸಲ್ಲ ಅದನ್ನ ನೆಟ್ಟಗೆ ಇಟ್ಕೋಬೇಕಂತ ವ್ಯಥೆ ಪಡ್ತೇವೆ ನಾವು. ಹೋತೆಲ್ಲ ಇದು ಇನ್ನಷ್ಟು ದಿನ ಇದ್ದಿದ್ರೆ ಚಲೋ ಇತ್ತಲ್ಲೋ ಇದು ಅದಿಲ್ಲ. ಕೆಲನ ಸತ್ತವ್ರ ಬಗ್ಗೆ ನಿಜವಾಗಿ ವಿಚಾರ ಮಾಡಿದ್ರೆ ಯಾರು ಅಳುದಿಲ್ರಿ, ತಮ್ಮ ಸಂಬಂಧ ಅಳ್ತಿರ್ತಾರೆ. ಸತ್ತವ್ರ ಬಗ್ಗೆ ಯಾರು ಹೇಳ್ತಾರನ ತಮಗ ಅಡ್ಡಿ ಆತಲ್ಲ ಅಂತ ಹೇಳ್ತಾರ. ಸತ್ತವ್ರ ಸಂಬಂಧ ಯಾರು ಅಳುದಿಲ್ಲ, ತಮಗ ತೊಂದರೆ ಆತಲ್ಲ ಅಂತ. ತಮ್ಮ ಸಂಬಂಧ ಅಳ್ತಾರ ಹೊರತು ಸತ್ತವ್ರ ಸಂಬಂಧ ಯಾರು ಏನ್ ತಮ್ಮ ಸುಖಕ್ಕಾಗಿ ಹೌದಿಲ್ಲ ಅಡ್ಡಿ ಆಗಾಕತ್ವಲ್ಲ, ಇವೆಲ್ಲ ತೊಂದರೆ ಆತಲ್ಲ. ಗಂಡ ಸತ್ತಾನಂತ ಹೇಳುದಿಲ್ಲ, ತನಗ ತೊಂದರೆ ಆತಲ್ಲ ಅಂತ ಹೇಳ್ತಾಳ. ಏನ್ ಸತ್ತಾನಂತ ಹೇಳುದಿಲ್ಲ, ತನಗ ತೊಂದರೆ ಆತಲ್ಲ ಅಂತ, ತನ್ನ ವ್ಯವಹಾರಕ್ಕೆ ತೊಂದರೆ ಆತಲ್ಲ ಅಂತ ಹೇಳ್ತಾನ. ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮ್ಯಾಳ ಇದೆಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತಮಗ ಸುಖಕ್ಕೆ ಯಾರು ಅಡ್ಡಿ ಹಾಕಾರ ಅವನ್ನೆಲ್ಲ ಕೈ ಬಿಡ್ತಾನ. ಹೌದಿಲ್ಲ? ಕೈ ಬಿಡ್ತಿಲ್ಲ, ಅದು ಸುದ್ದಿ ತೆಗಿಬೇಡ ಬಿಡಂತಿ. ಹೌದಿಲ್ಲ? ಅದು ತನ್ನ ವ್ಯವಹಾರಕ್ಕೆ ಅನುಕೂಲ ಆತಂದ್ರೆ ಅದ್ರ ಮ್ಯಾಗ ಪ್ರೇಮ ಮಾಡ್ತಿ. ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ನೀನು ಸುಖ ಕೊಡಾಕೆ ಯಾರೂ ಬಂದಿಲ್ಲ, ನೀ ತಿಳ್ಕೊಂಡಿದ್ದಿ ಸುಖ ಕೊಡಾಕ್ ಬಂದ. ಮಕ್ಕಳ ಸುಖ ಕೊಡೋದಿಲ್ಲ, ನೀ ಸುಖ ಹೊಂದಬೇಕಂತ ಮಕ್ಕಳನ್ನ ಹಡ್ದಿ. ಮಕ್ಕಳಿಗೆ ಸುಖ ಕೊಡ್ಬೇಕಂತ ನೀ ಮಕ್ಕಳನ್ನ ಹಡ್ದಿಲ್ಲ. ಮಕ್ಕಳಿಂದ ಸುಖ ಹೊಂದಬೇಕಂತ. ಸುಖ ಹೊಂದಿದವ್ರು ಯಾರದಾರ? ಮಕ್ಕಳಿಂದ ಸುಖ ಹೊಂದಕ್ಕಾಗೈತೇನ? ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ ಅಂತಾರೆ. ಹೌದಿಲ್ಲ? ಅದಕ್ಕೆ ಮಕ್ಕಳನ್ನ ಹಿಡಿಯಬೇಕಪ್ಪ. ಹೆಂಗಾರು ಮಾಡಿ ಮಕ್ಕಳನ್ನ ಹಿಡ್ದಾಗ ನಾವು ಮುಕ್ತಿ ಸಿಗ್ತೈತೆ. ಮುಕ್ತಿ ಕೊಡ್ತಾವನು ಮಕ್ಕಳು, ತೊಗಲಿನ ಮಕ್ಕಳು. ಜ್ಞಾನದ ಪುತ್ರನ ಹಡಿ ಅಂದ್ರೆ ನಿನಗೆ ಮುಕ್ತಿ ಆಕೆ. ಪುತ್ರ ಅಂದ್ರೆ ಜ್ಞಾನ. ಈ ತೊಗಲಿನ ಮಕ್ಕಳನ್ನ ಹಡದು ಏನ್ ನಾವು? ಹೌದಿಲ್ಲ? ಮತ್ತು ನಿನಗೆ ದುಃಖ ಅನ್ನೋದು ಹೋಗತ್ತೆ, ನಿನಗೆ ಜ್ಞಾನ ಆಕೈತೆ ನಿನಗೆ ಮಕ್ಕಳನ್ನ ಹಡಿದ್ರೆ ಮುಕ್ತಿ ಆಕತಿ. ದುರ್ಬಲ ಶ್ರುತಿ ಮಾತು ಕೇಳಿ ಅದ್ರ ಬೆನ್ನ ಹತ್ತಿ. ಪ್ರಬಲ ಶ್ರುತಿ ಏನ್ ಹೇಳ್ತದೆ? ಜ್ಞಾನದಿಂದಲೇ ಮೋಕ್ಷ ಅಂತ. ಜ್ಞಾನ ದೇವತು ಕೈವಲ್ಯಂ ಅಂತ, ನತು ಕರ್ಮಣ ಅಂತ. ಏನ್ ಬದಲಾವಣೆ ಹೊಂದೋದು ಇದು ತೋರ್ಕಿ ಧರ್ಮ. ಇದು ಬದಲಾಗದಂಗೆ ಇಟ್ಕೊಳಕತ್ತೇನ್ರಿ? ಕ್ಷಣ ಕ್ಷಣಕ್ಕನ ಬದಲಾವಣೆ. ಕ್ಷಣಶಃ ಪರಿವರ್ತತೆ. ಬದಲಾವಣೆಯನ್ನು ಹೊಂದತೈತಿ ಇದೆಲ್ಲ. ಇದನ್ನ ಹಂಗೆ ಇಟ್ಕೊಳಕ್ ಆಕೈತೇನ? ಸಾಧ್ಯನೇ ಇಲ್ಲ. ಇದು ಮುದುಕ ಆಗಬಾರ್ದಂದ್ರೆ ಹೆಂಗ್ರಿ? ನಾನು ಮುದುಕ ಆಗಬಾರ್ದಂತ ಎಷ್ಟಾದ್ರೂ ವ್ಯವಸ್ಥೆ ಮಾಡ್ತೀನಿ, ಮುದುಕನಂಗೆ ಕಾಣಬಾರ್ದಂತ. ಮತ್ತು ಹರಿದಾಮ ಆಗ್ಬೇಕಂತೀಯಲ್ಲ. ಅದಕ್ಕೂ ಎಕ್ಸ್ಪೈರ್ ಡೇಟ್ ಐತಿ. ಮುದುಕನ ಶರೀರಕ್ಕೂ ಐತಿ, ಹರಿದ ಶರೀರಕ್ಕೂ ಐತಿ. ಬದಲಾಕೇ ಬಿಡ್ತೈತೆ ಅದ. ಕಾಯಿ ಮುದುಕ ಆಗಿರ್ತೇನೆ ನೀನು, ಮತ್ತೆ ಹೋಗ್ತೈತಿ ಅದು. ಹರಿಯದನು ಹೋಗ್ತೈತಿ, ಯೌವನ ಬಾಲ್ಯಾವಸ್ಥೆನೂ ಹೋಗ್ತೈತಿ. ಆಗಂತುಕವು ಬಂದು ಹೋಕ್ಕವು. ಬಾಲ್ಯ ಬಂತು ಹೋತು, ಯೌವನ ಬಂತು ಹೋತು, ಮುಪ್ಪು ಬಂತು ಹೋತು. ಇವೆಲ್ಲ ಮುಪ್ಪು ಯಾರಿಗೆ? ಮುದುಕಾದದ್ದು ಯಾವುದು? ಶರೀರ ಮುದುಕಾಗೈತಿ. ನೀ ಏನಾರಾಗಿನ? ಸಾವು ಯಾರಿಗೆ? ಹುಟ್ಟು ಯಾರಿಗೆ? ಶರೀರಕ್ಕನ ಅದಾವು. ನಿನಗೇನದ? ನೀ ಅದನ್ನ ನೋಡವು ನೀನು. ಎಲ್ಲದಕ್ಕೂ ನೀನು ಸಾಕ್ಷಿಯಾಗಿದೆ. ನಿನಗೇನಾರ ಐತಿನ? ಸಾವು ಇಲ್ಲ, ನಿನಗೆ ಹುಟ್ಟು ಸಾವುಗಳು ಶರೀರ ಸಂಬಂಧ ಅದಾವು, ಆತ್ಮನಿಗೆ ಸಂಬಂಧ ಅಲ್ಲ. ನನಗೈತೆ ಅಂತ ಹಚ್ಕೊಂಡು ಸುಳ್ಳು ಒದ್ದೆ ಆಡ್ತಿದ್ವಿ. ನನಗ ಆಗೈತೆ ಅಂತ, ನಾನಾ ಸಾಯ್ತೇನೆ, ನಾನಾ ಹುಡ್ತೇನೆ ಅಂತ. ನೀ ಎಂದೂ ಹುಟ್ಟವಲ್ಲ, ಸಾಯವಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ನೀನು ಆನಂದ ಸ್ವರೂಪ ನೀನು ನಿಂತಿ ಅನ್ನೋದು ಅನುಭವದಿಂದ ಖಾತ್ರಿ ಮಾಡ್ಕೊ. ಯಾವಾಗಲೂ ಇರಾವ್ ನೀನು. ಹೋದ್ರಿ ಅವರು ಅಂತ.
ಆ ಶರೀರ ಲಕ್ಷಿಷ್ಯನ ಅಂತೀನಿ, ಅವ್ರನ್ನ ಲಕ್ಷಿಸಿ ಅವ್ರು ಯಾವಾಗಲೂ ಇದ್ದ ವಸ್ತು ಅದು ಹೋಗೋದಲ್ಲ ಬರೋದಲ್ಲ. ಏನ್ ಮರ್ತು ಬಿಟ್ಟು ನಿನ್ನನ್ನು ನೀ ಮರ್ತ ಅನ್ಯದನ್ನ ಹಿಡ್ಕೊಂಡು ಹಂಗ ತಿರ್ಗಾಕತ್ತೀನಿ. ಯಥಾರ್ಥ ಜ್ಞಾನ ಮಾಡ್ಕೋ, ಅಂದಾಗಿ ತಿರುಗು ತಪ್ಪತೈತಿ ನಿನಗೆ. ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಾಕ್ಬರ್ತೈತಿ. ಇಲ್ಲ ಅಂದ್ರೆ ಇದ್ರ ಬೆಣ್ಣ ಹತ್ತಂಗೆ ಜನ್ಮ ಜನ್ಮ ಅಂತ ತಿರುಗುದಾಗೈತಿ. ಅಜ್ಞಾನದೊಳಗಿನ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಬೆನ್ನ ಹತ್ಯೆ ನಿಜವನ್ನ ತಿಳ್ಕೋದು ಯಾವಾಗ, ಇದರಿಂದ ಪಾರಾಗೋದು ಯಾವಾಗ? ಈಗ ಒಳ್ಳೆಯ ಸಮಯ, ಮನುಷ್ಯನ ಜನ್ಮಕ್ಕೆ ಬಂದಾಗ ಎಲ್ಲಾ ಕೆಲಸ ಬಿಟ್ಟಾರು ಮೊದಲು ನೀನ್ ಯಾರನ್ನ ತಿಳ್ಕೊ, ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನೀನು. ಅದಕ್ಕೆ ಮುಕ್ತಿ ಅಂತಾರ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ, ಎಳ್ಳಷ್ಟು ದುಃಖ ಇಲ್ಲದಂತ ಸ್ಥಿತಿ ಅದು ಮುಕ್ತಿ ಅಂದ್ರೆ. ಅದನ್ನು ಹೊಂದಬೇಕು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಅದು ಲಾಭ ನಿನಗೆ. ನಿನ್ನ ನಿಜವನ್ನ ತಿಳ್ಕೊಂಡ ದುಃಖದಿಂದ ಬಿಡುಗಡೆ ಆಗೋದು ಈ ಮನುಷ್ಯನ ಜನ್ಮಕ್ಕೆ ಬಂದಾಗ ಬರ್ತೈತೆ. ಅದು ಬಾಕಿ ಜನ್ಮದಾಗ ಅವಕಾಶ ಇಲ್ಲ. ಇಲ್ಲಿ ಸುಳ್ಳ ವ್ಯರ್ಥನೆ ಕಾಲ ಕಳೆದಂಗೆ. ಯಾವ ವಿಚಾರವಂತರಿಗೆ ಹೊಳಿತೈತಿ ಇದು? ಎಲ್ಲೋ ಒಬ್ಬರಿಗೆ ಹೊಳಿತೈತಿ. ಗಂಧ ತಂದು ಹಚ್ಚಿರ ಒಳಗೆ ಹಿಗ್ತಿ ಸೇಂಟ್ ಅದು ಹೊಡೆದ್ರು. ಒಂದಿಟ ಹಿಸ್ಗಿ ತಂದು ಹಚ್ಚಿರ ಸಿಟ್ಟಿಗೆ ಹೇಳ್ತಾನೆ ಮತ್ತೆ. ಹೌದಿಲ್ಲ? ಇದು ಹೆಂಗೈತಿ ನೋಡ ಅಂಕೂಲೆ. ಎದರ ಅಭಿಮಾನನೂ ಇರಬಾರ್ದು ನೋಡ್ರಿ. ಅಭಿಮಾನ ಬಿಡೋ ದೊಡ್ಡಪ್ಪ ಅಂದ್ರೆ ಆರಾಮಿರ್ತೀನಿ. ಇದು ನಾನು ನನ್ನದು ಬಿಡೋದನ್ನು ಹೊಲಸಿಗೆ ಹೊಲಸತ್ಯಾರು ಬಿಡನ್ಬೇಕು. ಅದು ಹೊಲಸ ಇದು ಹೊಲಸ. ಈ ಹೊಲಸಿನ ಭಾವ ಅಂದ್ರೆ ದೇಹ ಭಾವ ಬಿಡೋದನ್ನು ಹೊಲಸಾಕೈತಿ. ನೀನು ಮನಸ್ಸು ಮೈಲಿಗೆ ಆಯ್ತು. ದೇಹದ ನೆನಪು ಮಾಡಿದ್ರೆ ಮನಸ್ಸು ಹೊಲಸಾಗ. ಇದು ನೆನಪಿಲ್ಲ, ಮನಸ್ಸು ಪರಿಶುದ್ಧನೇ ಇತ್ತು. ಇದರ ನೆನಪಿನಿಂದ ಮನಸ್ಸೆಲ್ಲ ಹೊಲಸಾಗ. ಹೊಲಸಿನ ಸಂಘ ಮಾಡಿದೆ. ಇದು ನಾನು ನನ್ನದು ಅಂತ ಪೂರ ಎಲ್ಲ ಅದ್ರಾಗ ಅದ ತಾದಾತ್ಮ ಭಾವ. ಶರೀರ ಭಾವ ಗಟ್ಟಿ ಹಾಕೊಂಡ್ಕಂತ ಈ ಸಂಬಂಧ ತಪ್ಪಿಸುವ ಶರೀರ ಭಾವ ಅಳದಾಗ ನಿನಗೆ ದುಃಖರಹಿತ ಆಗಿರ್ಲಿಕ್ಕೆ. ದೇಹ ಭಾವ ನಡೆಯ ದುಃಖದ ಕೇಳು ಅಂತ. ಈ ದೇಹದ ಸಂಬಂಧ ಇಟ್ಕೊಂಡು ಯಾರು ಸುಖ ಹೊಂದ್ಯಾರ? ಮನುಷ್ಯನ ಜನ್ಮಕ್ಕೆ ಬಂದಾಗ ದುಡ್ಡು ದುಃಖಾನ ಗಳಿಸ್ತೀರಿ. ಪಶು ಪಕ್ಷಿಗಳ ಜನ್ಮದಾಗೂ ಗಳಿಸ್ತೀರೇನ್ರಿ? ಅವು ಸಂಗ್ರಹ ಮಾಡಿಟ್ಕೊಂತವನು ದುಡ್ಡು ದುಃಖಾನೇ ಅದು. ಹೌದಿಲ್ಲ? ಅವಕ್ಕೆ ಚಿಂತೆ ಇರೋದಿಲ್ಲ, ಯಾವ್ದ್ರದ್ದು ಚಿಂತಿಲ್ಲ. ಅವರು ಒಂದ್ ದೃಷ್ಟಿಯಿಂದ ನೋಡಿದ್ರೆ ಪಶು ಪಕ್ಷಿಗಳಾಗಿರೋದು ಚಲೋ. ಇದನ್ನ ಯಾವ ನಾಳೆಗೆ ಅಂತ ಮತ್ತೆ ಇಡ್ತೈತೆ ಹಂಗ ಗೂಡಿಸ್ಕೊಂತ ಬರೀ ಇದೆ ಜಮಾ ಮಾಡಿ. ನಾವು ಎದಕ್ಕೆ ಬಂದೇವು ಅನ್ನೋದು ಗೊತ್ತಾಗಲಿಲ್ಲ. ಬರೀ ಅದ್ರಾಗ ಕಾಲ ಕಳಿಸತ್ವಾರ ವಿಷಯ ಸಂಗ್ರಹ ವಿಷಯಕ್ಕೆ ಹೋಗ. ನಾ ಅಷ್ಟು ಗಳಿಸಿನಿ ಇಷ್ಟು ಗಳಿಸಿದಾರೆ ಏನಾಗ್ಯಾರ ನೋಡ್ಕೊಂಗ. ಈ ವಿಷಯಾದಿಗಳನ್ನು ಗಳಿಸಿದಂಗೆ ದುಃಖದ ಪ್ರಮಾಣ ಹೆಚ್ಚಾಕೈತಿ, ಸುಖದ ಪ್ರಮಾಣ ಹೆಚ್ಚಾಕೈತಿ ನೋಡ್ಕೋರಿ. ಅದನ್ನು ಗಳಿಸುವಾಗ ಸಂಕಟ. ಹೌದಿಲ್ಲ? ಮತ್ತೆ ಜೋಪಾನ ಮಾಡುವಾಗ ಸಂಕಟ ಕೆಡಬಾರ್ದನ್ನು ಚಿಂತಿ, ಸಮಿತಿಯನ್ನು ಚಿಂತಿ, ಯಾರು ತಗೊಂಡು ಹೋದರನ್ನು ಚಿಂತಿ. ಅದ್ರ ಗೊಡವಿ ಕೈ ಬಿಟ್ಟ ಮ್ಯಾಗ ಅದ್ರ ಸಂಗನ ಬಿಟ್ಟಿದ್ರೆ ಚಿಂತೆ ಅದರದ್ದು ಅಂತ ಹೇಳುತ್ತೆ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ತ್ವರೆಯ ವಿಷಯವನ್ನು. ಅದರಿಂದ ಎಳಟ್ಟೂ ಉಪಯೋಗ ಇಲ್ಲ ನಮಗಂತ ತಿಳಿದನ್ನು ಕೈ ಬಿಟ್ಟು. ವಿಷಯದ ಗದ್ದಲ ಎಲ್ಲ ಕೈ ಬಿಟ್ಟ ನೀ ಆರಾಮಿತ್ತು. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ಈ ವಿಷಯದ ಗೊಡವಿ ಕೈ ಬಿಡೋದು. ಇದ್ರ ಗೊಡವಿಗೆ ಹೋದ ಅಂದ್ರೆ ಸಮಾಧಾನ ಶಾಂತಿ ಕೆಡಿಸ್ಬೋದು. ಹೊರಗಣಿಕೆ ಹಾಕುವಂಗಿಲ್ರಿ. ಹೊರಗಣಿಕೆ ಹಾಕಿದ್ರೆ ನಿನಗೆ ಸಮಾಧಾನ ಕಳ್ಕೊಳಕ್. ನೀವು ಹೊರಗಿಂದ ಒಳಗೆ ಸರಿ, ಎಷ್ಟೆಷ್ಟು ಒಳಗೆ ಸೇರ್ತಿ ಅಷ್ಟಷ್ಟು ನಿನಗಿತ ಅದನ್ನು.
ಅಂತರಂಗದಲ್ಲಿ ಅದು ಅನುಭವ ಬರ್ತದೆ, ಬಹಿರಂಗದಲ್ಲಿ ಇಲ್ಲ. ಬಹಿರ್ಮುಖ ವೃತ್ತಿಗೆ ಇದು ಬರುವುದೂ ಇಲ್ಲ. ಅದಕ್ಕೆ ಹಿಂದಕ್ಕೆ ಸರಿ, ಮೆಲ್ಲ ಮೆಲ್ಲ ನೀವು ಒಳ ಸರಿಯುತ್ತ ಅಂತರ್ಮುಖಿ ಆಗ. ಇಂದ್ರಿಯಗಳು ಬೆನ್ನು ಹತ್ತಕ್ಕೆ ಹೋಗ್ಬೇಡ, ಮನುಷ್ಯನ ಬೆನ್ನು ಹತ್ತಬೇಕು, ಬಹಿರ್ಮುಖ ಆಗ್ಬೇಡ ಅಂತ ಅಂತರ್ಮುಖಿ ಆಗ. ಅವಾಗ ನಿನಗೆ ಇದು ಅನುಭವ ಬರ್ತೈತಿ. ಎಷ್ಟೆಷ್ಟು ಒಳಗೆ ಸೇರ್ತಿ ಅಷ್ಟಷ್ಟು ನಿನಗೆ ಹಿತ ಅದ, ಎಷ್ಟೆಷ್ಟು ಹೊರಗೆ ಹೊಕ್ಕಿ ಅಷ್ಟಷ್ಟು ಅಹಿತನಾದ ನೀನು. ಅದಕ್ಕೆ ಬಲ್ಲವರು ಅವನು ಹೋಗಿಕೊಡಿಲ್ಲ ಹೊರಗೆ. ಯಾಕೆ ಹೊಕ್ಕಿಲಿ ಮನಸ್ಸು, ಯಾಕೆ ತಿರುಗಿದೆ ಅಂತ ಆ ಮನಸ್ಸನ್ನು ಹಿಂದಕ್ಕೆ ಸರಿಸಿ ತಮ್ಮ ಇರುವಿನ ಅನುಭವವನ್ನು ಮಾಡಿಕೊಂಡವರು. ನಾವು ಆ ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ಮತ್ತು ಇನ್ನು ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ಹೋಗ್ಬಿಡ್ತೀನಿ ಕಾಲ ಅದನ್ನ ನೋಡೋದ್ರಾಗೆ. ಇಂದ್ರಿಯಗಳ ಮಜಾ ಮಾಡೋದ್ರಾಗ ಹೆಂಗ್ ಹೋದವು, ಹೇಳದೆ ಹೋದವು ನಿನಗಿಲ್ಲ ನೆನವು. ಅದಲ್ಲ ಹಿಂಗ ಹೋಗತ್ತಪ್ಪ ಶರೀರ, ಇದು ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಅವ ಇದರ ಲಾಭ ತಗೊಂಡವ ನಿರಂತರ ಅಭ್ಯಾಸ ಒಳಗ ಆಂತರಿಕವಾಗಿ ಅವಾಗ ನಡೀತಿರ್ತೈತಿ. ನಿಜವಾಗಿ ವೇಳೆ ಸಾರ್ಥಕ ತಗೊಂಡದ್ದನ್ನು ಮಾಡ್ಕೊಂಡದ್ದನ್ನು ಇದ ವೇಳೆ. ನಾವು ಇದನ್ನ ಬಿಟ್ಟು ವೇಳೆ ಏನೈತಿಲ್ಲ ವಿಷಯ ಚಿಂತನೆ ಮಾಡೋದು ಎಲ್ಲ ವ್ಯರ್ಥ. ಅದಕ್ಕೆ ಮೊದಲೇ ಇದನ್ನು ಮಾಡ, ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಬೋದು, ಒಂದ ನಿನ್ನ ಕೆಲಸ. ಉಳ್ಕಿದ್ ಯಾವುದು ನಿನ್ನ ಕೆಲಸ ಅಲ್ಲ, ಎಲ್ಲ ಕೆಲಸಗಿಡಿ ಕೆಲಸ ನೋಡು. ಇವತ್ತು ಬಿಡುದು ಅಮಾಶಿ ಇವತ್ತು. सकल साधु संत महाराज